ಏನಂತಂದ್ರೆ ಘಟಾನುಘಟ ವ್ಯಕ್ತಿಗಳು ಲೇಟಾಗಿ ಬರ್ತಾರೆ. ಏನ್ ಗೊತ್ತಾ, ನಾವು ಕೂಡ ಸೀಟ್ ಸಾಕಷ್ಟು ಜನ ಮುಂದೆ ಬಂದು ಕೂತಿರ್ತಾರೆ. ಇವನ್ ದೊಡ್ಡ ವ್ಯಕ್ತಿ ಆದ್ರೆ ಲೇಟಾಗಿ ಬರೋದು. ಏನ್ ಗೊತ್ತಾ, ಇವ್ನು ಸೀಟ್ ಬಿಟ್ಕೊಡ್ತಾರೆ ನೋಡೋಣ ಅಂತ. ಯಾಕೆಂತಂದ್ರೆ ಸೀಟು ಅದ್ರ ಬೆಲೆ DK ಶಿವಕುಮಾರ್ ಮಾತ್ರ ಗೊತ್ತಾಗ್ತದೆ, ಎಷ್ಟು ಕಷ್ಟ ಬೀಳ್ತಾರೆ ಈಗ ಆತ ಅಂತ ಅಲ್ವಾ. ಆ ಸೀಟ್ ಯಾಕೆ ಅದು ಕನ್ನಡ ಬರೀ ಸೀಟ್ ಮೇಲೆ ಇದೆ ಅದಲ್ಲ, ಒಂದು ಸೀಟಿನ ಮಹಿಮೆ ಎಷ್ಟಂತ DK ಶಿವಕುಮಾರ್ ಮಾತ್ರ ಗೊತ್ತಾಗುತ್ತೆ. ಅದರಿಂದ ದಯವಿಟ್ಟು ಎಲ್ಲ ಗಂಡರಿಗಿಂತ ಬೇಗ ಬಂದು ಕೂತ್ಕೊಳ್ಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ಈ ತರ ನಮ್ಮ ಎಲ್ಲ ಶಿಕ್ಷಕರು ಕೂಡ ಅವ್ರಿಗೆ ಸನ್ಮಾನ ಮಾಡೋದು ಸಾಕಷ್ಟು ಬಾರಿ ಹೇಳ್ತಾ ಇದ್ದೆ, ಈ ತರ ಸನ್ಮಾನ ಮಾಡಬೇಡಿ. ನನಗೆ ಸನ್ಮಾನ ಮಾಡ್ಬೇಕಂತ ಮನಸ್ಸಿದ್ರೆ ನಾನು ಇವತ್ತೇನು ಯಾವ ಉದ್ದೇಶದಿಂದ ಈ ಮುಳುವಾಗ ತಾಲೂಕಿಗೆ ಶಾಸಕನಾಗಿದ್ದೀನಿ, ನನಗೆ ಗಿಫ್ಟ್ ಆಗಿ ಕೊಡ್ಬೇಕಂದ್ರೆ ನನಗೆ SLC ಮಕ್ಕಳು ರಿಸಲ್ಟ್ ಕೊಡಿ ಅಂತ ಕೇಳ್ತಾ ಇದ್ದೆ. ಪ್ರತಿ ಸಾರಿ ಕೂಡ ಮೀಟಿಂಗ್ ಮಾಡಿ, ನಾನು ಪೋಷಕರ ಜೊತೆ ಮೀಟಿಂಗ್ ಮಾಡಿ, ನಿಮ್ ಜೊತೆ ಮೀಟಿಂಗ್ ಮಾಡಿ, ನಿಮ್ಗೆ ಏನ್ ಕೊರತೆ ಇದೆ, ಏನಾಗಬೇಕು, ಅಟ್ಲೀಸ್ಟ್ ನಮ್ಮೆಲ್ಲ 6 ತಾಲೂಕು ನನ್ನ ತಾಲೂಕು ನಂಬರ್ 1 ಬರ್ಬೇಕಂತ ಪ್ರತಿ ಸಾರಿ ಮೀಟಿಂಗ್ ಮಾಡ್ತಾ ಇದ್ದೆ. ಸೊ ನಾನು ಒಂದೇ ಕೇಳೋದು, ನೀವು ನಿಮ್ಮ ಶಾಸಕರಿಗೆ ಏನಾದರೂ ಒಂದು ಬಹುಮಾನ ಕೊಡ್ಬೇಕು ಅಂತಿದ್ರೆ ಸಿಗಲೇಬೇಕು.